ಒಂದು ಸಣ್ಣ ಸಂಗತಿ ಹೆಂಗಿರುತ್ತೆ ಸ್ವಲ್ಪ ಆಲೋಚನೆ ಮಾಡೋಣ. ಈಗ ನಾವೆಲ್ಲರೂ ಕುಂತೀವಿ ಇಲ್ಲೇ, ಅಪ್ಪವ್ರು ಕಾಣಕತ್ತಾರ, ನಾವು ಕತ್ತೀವಿ, ನಾವ್ ಯಾರ್ಯಾರು ಕಾಣಕತ್ತಾರ, ಯಾರ್ಯಾರು ಅವ್ರು ಏನೇನೋ ಹೊರಗೆ ನಮ್ಗೆ ಗೊತ್ತದ. ಆದ್ರೂ ಕೆಲವು ಸಂಗತಿಗಳನ್ನ ನಾವು ಹೇಳಲ್ಲ. ಯಾಕೆ ಹೇಳಲ್ಲ ಅಂದ್ರೆ ಹೇಳ್ಬಿಟ್ಟು ಅಂದ್ರೆ ಅವ್ರು ನಮ್ಮ ಸಂಬಂಧ ಕೆಟ್ಟೋಗ್ತದೆ. ಎಚ್ಚರ ಸ್ಥಿತಿಯಾಗ ಅಷ್ಟೇ ಮಾತಾಡ್ತಾರೆ. ಪ್ರಜ್ಞೆ ಸ್ಥಿತಿ ಒಳಗೆ ನಮ್ಮ ಮನಸ್ಸಿನೊಳಗೆ ಎರಡವ, ಒಂದು ಎಚ್ಚರದ ಮನಸ್ಸು, ಒಂದು ಸುಪ್ತ ಮನಸ್ಸು. ಎಚ್ಚರ ಮನಸ್ಸಿನಾಗ ಎಚ್ಚರಿಂದೇ ಮಾತಾಡ್ತೀವಿ, ಅಕ್ಕ ಅಂತೀವಿ, ಅಣ್ಣ ಅಂತೀವಿ, ತಮ್ಮ ಅಂತೀವಿ. ಅದ್ರೊಳಗೆ ಬೇರೆ ಇರುತ್ತೆ ಮನಸ್ಸು. ಅಂದ್ರೆ ನಮ್ಮ ಈಗ ಒಬ್ಬ ಮನುಷ್ಯನ ಮಾತು ಇಷ್ಟಪಡಲ್ಲ, ನಾ ಇಷ್ಟಪಟ್ಟಿಲ್ಲ ನಾ ಹೇಳಲ್ಲ. ಹೇಳಿದ್ನಂದ್ರೆ ಅವ್ರಿಗೆ ನಮ್ಗ ದುಶ್ಮನ್ ಆಗ್ತದೆ, ಹಂಗಾಗಿ ಹೇಳಲ್ಲ. ಅಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಎರಡು ಮನಸ್ಸುಗಳವ, ಒಂದು ಎಚ್ಚರದ ಮನಸ್ಸು, ಒಂದು ಸುಪ್ತ ಮನಸ್ಸು. ಈ ದೆವ್ವ ಮತ್ತು ದೇವರ ಕ್ರಿಯೆ ಎಲ್ಲಿ ಬರ್ತಾವ ಅಂದ್ರೆ ಸುಪ್ತ ಮನಸ್ಸಿನ ಕ್ರಿಯೆ. ಸುಪ್ತ ಮನಸ್ಸಿನ ಕ್ರಿಯೆ ಅದು ಮಾನಸಿಕ ಕಾಯಿಲೆ. ಈಗ ನೆಗಡಿ ಆಗ್ತದ, ಕೆಮ್ಮು ಬರ್ತದ, ಜ್ವರ ಬರ್ತದ, ಡಾಕ್ಟರ್ ಹೋಗಿ ತೋರಿಸ್ತಿಲ್ಲ ನಾವು. ಹಾಗೆ ಮನಸ್ಸಿಗೂ ಕೂಡ ಕಾಯಿಲೆ ಬರ್ತದ. ಮಾನಸಿಕ ಕಾಯಿಲೆ ಅಂದ್ರೆ ಅದು ಮಾನಸಿಕ ರೋಗಿಗಳ ಹತ್ರ, ಮಾನಸಿಕ ತಜ್ಞರ ಹತ್ರ ಹೋಗ್ಬೇಕಾದ್ರೆ ಡಾಕ್ಟರ್ ಹತ್ರ. ಅದು ಮೆಂಟಲ್ ಡಾಕ್ಟರ್ಗಳ ನಾವಂತೀವಿ ತಲೆ ಕೆಟ್ಟತ್ತೀವಿ. ತಲೆ ಕೆಟ್ಟದ್ದಲ್ಲ, ಮನಸ್ಸು ಏರುಪೇರಾದ್ನಾಗ ಆ ಡಾಕ್ಟರ್ ಹತ್ರ ಹೋಗ್ಬೇಕಾಗ್ತದ. ಆ ಡಾಕ್ಟರ್ ಹತ್ರ ಹೋಗ್ಬೇಕಂತ ಗೊತ್ತಿಲ್ಲ, ಆ ಡಾಕ್ಟರ್ಗಳ ನಮ್ಮಲ್ಲಿ ಇಲ್ಲ. ನಾವು ಮಠಾಧೀಶ ದೊಡ್ಡ ಡಾಕ್ಟರ್ ಅಂತ ತಿಳ್ಕೊಂಡ್ಬಿಟ್ಟಿವಿ. ಗುಂಡಣ್ಣಂದ ಮಠಗೆ ಹೇಳಲ್ಲ ಅಂತ ಹೇಳಿದ್ರ ಮತ್ತ ಅವ್ರ ಮಠ ಏನ್ ಮಾಡ್ಬೇಕಪ್ಪ? ಇಲ್ಲಿ 8 ಎಕರೆ ಜಾಗ ಸಿಕ್ಕದ ಪುಕ್ಕಟ್ಟೆ. ಗುಂಡಣ್ಣ ಒಂದು ಗಡಿಚಿ ಹುಳ, ಆ ಹುಡುಗ ಇಲ್ಲೇ ಅದಾನ, ಶಕಾಪುರದ ಹುಡುಗ. ಆ ಹಳಿ ನಮ್ಮ ಮನೆ ಬಗಲಾಗ ಆ ಹುಡುಗ ಅದಾನ, ಕಾಲು ಸ್ವಲ್ಪ ಎಳವು ಕಾಲ ಅದ ನೋಡ್ರಿ. ಅವನಿಗೆ ಯಾವದೊಂದು ಗಡಿಚಿ ಹುಳ ಕಂಡಿತ್ತು. ಅವ ಅಂದ್ಬಿಟ್ಟ, ಇಂಥರು ನಮ್ಗ ದೇವರಾಗಿ ಕಂಡ್ರು, ಅದ ಉಳದಾಗ ಮುತ್ತೆ ರೂಪ ಕಂಡ ಅಂತ ಹೇಳಿಬಿಟ್ಟ. ಆ ಹುಡುಗ ತಿಳಿದಿಲ್ಲ ಪಾಪ. ಅದು ಎನ್ಕೇಶ್ ಆಯ್ತು. ಒಬ್ಬರಿಗೆ ಹೇಳಿದ್ರೆ ಕರ್ಸಿ ಅವ್ರ ಮುತ್ತೆರು ಹೇಳಿದ್ರು, ಇಲ್ಲಿ ಮುತ್ತೆ ನಾನು ನೋಡಿದೆ ಅಂತ ಹೇಳ್ಬಿಡಲ್ಲಿ ಅಂತ. ಅದು ಹೇಳಿಬಿಟ್ಟಾಗ ನಾವು ಒಬ್ಬ ಯಾವ್ರಿದ್ದ, ಮುತ್ತೆಗೆ ನಾನು 1 ಎಕರೆ ಕೊಟ್ಬಿಟ್ನಿ ಅಂತ. 1 ಎಕರೆ ಕೊಟ್ರೆ ಇನ್ನೊಬ್ಬ ಸುಮ್ಮನೆ ಇಡ್ತಾನೆ ಬಗಲಾಗಿದ್ದವ, ನಂದು 2 ಎಕರೆ ಹೋಗ್ಲಿ ಅಂತ. 2 ಎಕರೆ 3 ಎಕರೆ ಐತೆ ಬಗಲಾಗಿದ್ದವ, ಅದು ಹಾಳಾಯ್ತದ. ಅವಾಗ ಜಾಲಿ ಕಟ್ಟಿಗಿತ್ತು. ನಂದು 2 ಎಕರೆ ಹೋಗಲ್ಲ, 7 ಎಕರೆ ಕೊಟ್ರ. ಈಗ ಎಷ್ಟು ಕೋಟಿ ಅದ ಒಂದೊಂದು ಎಕರೆ? ಪುಕ್ಕಟ್ಟಿ ಹುಡ್ಕಾಡ್ರಲ್ಲ, ಅವ್ರು ಇಲ್ಲ. ಸಮೂಹ ಸಂಧಿಗೆ ಒಳಗಾದ್ರೆ ಎಲ್ಲರೂ ಅವ ಕೊಟ್ಟ, ನಾ ಕೊಟ್ಟ. ಈಗ ಕೇಳ್ರಿ, ಸುಮ್ಮನೆ ಕೊಟ್ಟಿವ್ರಿ ಅವಾಗ. ನಾ ಅವಾಗ ಬರ್ದೆ, ನನಗೆ ಹೊಡ್ಯಾಕ್ ಬಂದ್ರಿ ಇವ್ರು ಮೆಂತಕ್ಕೆ. ನಮ್ಮ ಮುತ್ತಿಂದ ಹೆಂಗ್ ಬರ್ದೆ ನೀನು? ನಮ್ಮ ಮುತ್ತೆ ಪವಾಡ ಮಾಡ್ಯಾನ. ಎಂತ ಹುಚ್ಚರ ಇದು, ಹೊಡ್ಯಾಕ್ ಬಂದು ನನ್ಗೆ ಅಕ್ಷರಶಃ ಹೊಡ್ಯಾಕ್ ಬಂದು. ಗತ್ರಿಗೆ ಭಾಗಮನದಲ್ಲಿ 2 ಸಂತ ಬರ್ದೆ ಪತ್ರಿಕೆ ಒಳಗಡೆ. ಭಾಗಮನ ಆಟ ನಿಂತು ಬಿಡಿತು. ಇಲ್ಲಿ ಹನುಮಂತ ಇದ್ನಲ್ಲ, ಇಲ್ಲ ಮೌಕೊಂತ ಕೇಳ್ಬೇಕ್ರ. ಆ ಹನುಮಂತ ಮುತ್ತೆ ಅವ್ ಎಲ್ಲರೂ ಅವನ ಮೇಲೆ ಹೋದ್ರು. ಅವ ನಮ್ಮಲ್ಲಿ ನೋಡ್ತಿ, ಯಪ್ಪ ಯಾಕಂತಂದೆ. ಯಪ್ಪ ಒಂದು ಮಜೆ ಆಗ್ಯದಂದು. ಏನಾಗ್ಯದಂದೆ? ಅವು ಬಂದಿಲ್ಲಪ್ಪ ಅಂದ. ಯಾಕೆ ಬಂದಿಲ್ಲಂದೆ? ಯಪ್ಪ ನಿಂದೆ ಬಂದು 100 ರೂಪಾಯಿ ಕೊಟ್ಟಲ್ಲ ಅದ ಕೈಗ. ಯಾಕೆ ಬಂದೆ? ತಮ್ಮಗೇನ ಆರಾಮಿಲ್ಲ ಅಂತ ನಂದು. ನಿನ್ ಮೇಲೆ ಯಾಕೆ ಬಂದು ಒಳಕ್ಕೆ ಅಂದೆ. ಯಪ್ಪ 100 ರೂಪಾಯಿ ಕೊಟ್ಟ ತಗೋ ನೀನು. ಮತ್ತೊಂದ್ಸಲ ಅಂದ ಹನುಮಂತ ಸತ್ತ ನಾವು. ಮತ್ತೊಂದ್ಸಲ ಬಂದ, ಯಪ್ಪ ನೀನು ಕೈ ಮುಗಿತೀನಿ ಅಂತಂದು. ಯಾಕಪ್ಪ ಅಂತಂದೆ. ನಾ ಸಿಟಿ ಆಡ್ಬೇಕಂತ ಮಾಡೀನಿ ಅಂತಂದ. ಆಡ್ಸಿ ಯಾರು ಬೇಡದ ನಿನಗಂತೆ. ಯಪ್ಪ ವಾಸಲ ಪೇಪರ್ದಾಗ ಬರ್ದ ಅಡ್ಗ ಹಾಕ್ಬಿಟ್ಟು ನೀನಂತ. ಏನು ನಾ ಬರ್ದಲ್ಲೋ ಮರೆ, ನಾಗೇಂದ್ರ ಅಂತಾರ ನಮ್ಮ ದೋಸ್ತ ಅವ ಬರ್ದನಂದೆ. ಯಪ್ಪ ಎಲ್ಲ ನಿನ್ ಕೈ ಅದಪ್ಪ ಯಪ್ಪ ಗೊತ್ತದ ನನಗಂತ. ಏನ್ ಮಾಡೋಕಪ್ಪ ಈಗ ಹೇಳಂದೆ. ಯಪ್ಪ ಸಾಲ ಮಾಡ್ಕೊಂಡಂತ. ನಾ ಏನ್ ಮಾಡ್ಲೋ ಮರ, ನೀ ಸಾಲ ಮಾಡ್ಕೊಂಡಂತೆ. ಅವನ್ ಕರ್ಕೊಂಡಿ ಒಂದ್ 25,000 ಕೊಡ್ತೇನಪ್ಪ, ಸ್ವಲ್ಪ ಟೂರ್ ಹೋಗ್ಬಿಡು ನೀ ಟೂರ್ ಹೋಗ್ಬಿಡು ಕರ್ಕೊಂಡ. ನಾ ಈ ಕಡೆ ಸಿಡಿ ಆಡಿಸ್ತೀನಿ, ಒಂದ್ 4-5 ಮಂದಿ ಸಿಡಿ ಆಡ್ದಂದು ನಂದು ಸಾಲ ತಿರುತ್ತ. ಅಂದ್ರ ದೇವ್ರು ಅಂದ್ರೆ ಒಂದು ದಂಧ, ಒಂದು ವ್ಯಾಪಾರ ಅಂತ ಮಾಡ್ಕೊಂಡ್ಬಿಟ್ಟಾರ. ಅಂತರ್ ಕೈಗೆ ನಾವು ಸಿಗಿಬಿದ್ದೀವಿ. ನಮ್ ಗುಂಡ ಹೇಳ್ದಂಗ ಇನ್ನು ದೊಡ್ಡವ್ರಿಗೆ ಹೇಳಿದ ಏನ್ ಮುಗಿಯೋದು ಕತ್ತಿದ್ರು, ಮಕ್ಕಳಿಗೆ ಹೇಳ್ಬೇಕಾಗ್ಯದ ನಾವು. ಮೊನ್ನೆ ಒಂದು ಸ್ಕೂಲಿಗೆ ಹೋಗಿದ್ದು, ಸಣ್ಣ ಮಕ್ಕಳು ಸ್ಕೂಲು, ಇಲ್ಲೇ ಸುಬೇದಾರ್ ಸ್ಕೂಲ್ ಅಂತ ಸಾಗರದಾಗ. ಆ ಹುಡುಗರಿಗೆ ಪ್ರಶ್ನೆ ಕೇಳಿದೆ. ನಾ ಏನ್ ಕೇಳಿಲ್ಲ, ನೀವು ವಿದ್ಯೆ ಕಲಿಸ್ತಾರ ಯಾರಪ್ಪ? ಸರ್ ಶಿಕ್ಷಕರು ಕಲಿಸ್ತಾರ, ತಾಯಿ ಕಲಿಸ್ತಾರ, ತಂದೆ ಕಲಿಸ್ತಾರ. ಅವ್ರು ವಿದ್ಯಾ ದೇವತೆ ಅಂತ ಸರಸ್ವತಿಗೆ ಅಂತಾರಲ್ಲ ಅಂದೆ. ಸುಳ್ಳು ಅಂತಾರ ಸರ್ ಅಂತ. ನಾ ಅಂದಿಲ್ಲ, ಆ ಹುಡುಗರಂದು ಕರೆ ಹೇಳ್ರಪ್ಪ, ನಿಮ್ಗೆ ಶಿಕ್ಷಣ ಕೊಡೋರು ಯಾರಪ್ಪ? ಶಿಕ್ಷಕರು ಕೊಡ್ತಾರ್ರಿ. ನಿಜವಾಗಿ ದೇವ್ರು ಯಾರಪ್ಪ? ಸರ್ ಶಿಕ್ಷಕರಿ, ಅವ್ವ ಅಪ್ಪರಿ ಅಂತ. ಅಲ್ಲ ಮತ್ತೆ ದೇವ್ರಿಗೆ ಪೂಜೆ ಮಾಡಿದ್ರೆ ಬರ್ತಂತಲ್ಲ ಅಂತಂದೆ. ಸರ್ ಬರಲ್ರಿ ಅಂತಂದ. ಆಮೇಲೆ ಮತ್ತೊಂದು ಪ್ರಶ್ನೆ ಕೇಳಿದೆ, ಈ ದುಡ್ಡು ಬರ್ತದಲ್ಲಪ್ಪ, ಶ್ರೀಮಂತರಾಗ್ತಾರ, ಹೆಂಗ್ ಶ್ರೀಮಂತರಾಗ್ತಾರ? ದುಡಿದು ಶ್ರೀಮಂತರಾಗ್ತಾರೋ, ಪೂಜೆ ಮಾಡಿದ ಶ್ರೀಮಂತರಾಗ್ತಾರ ಅಂತ ಕೇಳಿದೆ. ದುಡಿದು ಶ್ರೀಮಂತರಾಗ್ತಾರೆ ಅಂತಂದ್ರೆ ಹುಡುಗರಿಗೆ ತಿಳಿಯಕತ್ತದ, ಸಣ್ಣ ಮಕ್ಕಳಿಗೆ. ಆ ಮಕ್ಕಳಿಗೆ ನಾವು ಬುದ್ಧಿ ಭ್ರಮಣೆ ಮಾಡಕತ್ತೀವಿ, ಆ ಮಕ್ಕಳನ್ನ ಕೆಡಸಕತ್ತೀವಿ.
ಸಮಾಜವನ್ನ ಹಾಳು ಮಾಡತಕ್ಕಂಥ ದುಷ್ಟ ಕೆಲಸಕ್ಕೆ ನಾವು ಕೈಗೊಳ್ತೀವಿ. ನಮ್ಮ ಎಂತ ಥರ್ಗ್ಲಸ್ ಆಗಿ ಆಲೋಚನೆ ಮಾಡಕೈತಿ ಅಂದ್ರ ನಾ ಈಗಾಗಲೇ ಹೇಳಿದ ದಿಢೀರ್ನೆ ಶ್ರೀಮಂತರಾಗಬೇಕು, ದಿಢೀರ್ನೆ ಪ್ರಖ್ಯಾಂತ ಆಗ್ಬೇಕು, ದಿಢೀರ್ನೆ ಸತ್ತು ಹೋಗ್ಬೇಕು, ಸಾಯ ಮುಂದಾಗ ನೀಟ್ ಒಟ್ಟು ಹೋಗ್ಬೇಕು. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿಯು ನಿನ್ನವಳಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರ ಅಲ್ಲವ ಪ್ರಭುಗಳು. ನಾವು ಭೂಮಿ ಅಂತ ಎಷ್ಟು ಹೊಡೆದಾಡಿ ಹೋಗ್ಯಾರ, ಎಷ್ಟು ಈ ಶಾಪುರ ಕೋಟೆ ಕಟ್ಟಿ ಹೋಗ್ಯಾರ, ಯಾ ನನ್ನ ಮಗ ಕಟ್ಟಿನ ಗೊತ್ತೇ ಅಲ್ಲ, ಇತಿಹಾಸನೇ ಇಲ್ಲ ಎಲ್ಲಿ ಕೂಡ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನಳಲ್ಲ, ನಿನ್ನದೆಂಬುದು ಜ್ಞಾನರತ್ನ, ಅದನ್ನು ಕೆಡಗುಡದೆ ಸಂರಕ್ಷಿಸಿ ಅದಡೆ ನಿನ್ನಿಂದ ಅದಕ್ಕೆ ಸಿರಿವಂತರಿಲ್ಲ ಅಂತ ಹೇಳ್ಯಾರ. ಅದ ಕಡೆ ಲಕ್ಷ್ಯ ನಮ್ದಿಲ್ಲ ಗುಂಡಣ್ಣ. ಬಿಲ್ಡಿಂಗ್ ಕಟ್ಟಬೇಕು, ಕಾರ್ ತಗೋಬೇಕು, ಬಂಗ್ಲೆಗಳು ಮಾಡ್ಬೇಕು, ಈ ಊರಾಗ ಇರ್ಬೇಕು, ಇನ್ನೊಂದು ಊರಾಗ ಇರ್ಬೇಕು. ಅದು ಕಟ್ಟಿದ್ರೆ ಹೆಂಗ್ ಕಟ್ಟಬೇಕು, ಊರಾಗ ಯಾರು ಕಟ್ಟಿಲ್ಲ ಹಂಗ್ ಮನೆ ಕಟ್ಬೇಕು. ಕಟ್ಟಡಿಗೆ ಕೆಲಸ ಆಗಿರ್ತೀವಿ, ಕೆಲಸ ಹೊತ್ತು ಅಂತ ಬಂದಿನ ಬರುವೇ ಇಲ್ಲ ನಮಗ. ಹಂಗ ತಪ್ಪಿಬಿಟ್ಟಿವಿ ನಾವು. ಇವೆಲ್ಲ ನನ್ನ ಮನಸ್ಸಿನ ತೊಳಲಾಟ ಅಥವಾ ನೋವುಗಳನ್ನ ನಿಮ್ದು ಹೇಳಿಕೊಟ್ಟಿರ್ತೀನಿ ನಾನೆಲ್ಲ. ಯಾಕಂದ್ರೆ ನೀವು ನಾಗರಿಕ ಸಮಾಜದಲ್ಲಿದ್ದೀವಿ, ಮನುಷ್ಯ ಸಮಾಜದಲ್ಲಿದ್ದೀವಿ. ಮನುಷ್ಯರಂತೆ ಬಾಳೋಣ, ಪರಸ್ಪರ ಪ್ರೀತಿಸೋಣ, ಪರಸ್ಪರ ನಾವು ಬೆಳೆಯೋಣ. ಆದ್ರೆ ಮೌಢ್ಯದ ಜೊತೆಗೆ ಬೆಳೆಯೋದ ಅಗತ್ಯ ಇಲ್ಲ. ಈ ದೇಶವನ್ನ ಹಾಳು ಮಾಡ್ಬೇಕಂತ ಬಹಳ ಜನ ರಾಜಕಾರಣಿಗಳು, ಮಠಾಧೀಶರು ಇಬ್ಬರು ಜೊತೆನೇರವರು ಚಿತ್ತಪಟ್ಟಿದ್ದಂಗೆ ಅವರಿಬ್ರು. ಒಂದು ನಾಣ್ಯದ ಎರಡು ಮುಖ್ಯ ಇದ್ದಂಗೆ ರಾಜಕಾರಣಿಗಳು ಮತ್ತು ಧಾರ್ಮಿಕ ಮುಖಂಡರು. ಅವರು ಅವ್ರ ಆಟ ಆಡಕೈತಿರ ಆಟದವರು ನಮ್ಗೆ ಆಗಬಹುದು. ಗೆದ್ರನ ಅವ್ರ ಮೇಲೆ ಹೋಗ್ತಾರ, ಸೋತ್ರ ಅವ್ರ ಮೇಲೆ ಹೋಗ್ತಾರ. ಅವ್ರ ಆಶೀರ್ವಾದ ಗೆದ್ರನು ಕೊಡ್ತಾರ, ಸೋತ್ರನು ಕೊಡ್ತಾರ. ನೋಡ್ರಿ, ನೀವು ಯಾರನ್ನ ಜ್ಯೋತಿಷಿ ಬೆಲ್ಲಿ ಕೇಳ್ರಿ. ನೀವು ಒಬ್ಬತ್ ನಮ್ಮೂರಾಗ ಇಲ್ಲಿ ಪಂಚಾಂಗ ಹೇಳ್ತಿದ್ದ, ನಿಮ್ಗೂ ಗೊತ್ತದ ಯಾರು ಹೇಳ್ತ, ನಾ ಹೇಳಕ್ ಹೋಗಲ್ಲ. ಪಂಚಾಂಗ ಹೇಳ್ತಿದ್ದ, ಎಲ್ಲರದು ಹೋದ್ರ ಒಳ್ಳೇದು ಹೇಳೋದು, ಕೆಟ್ಟದ್ ಹೇಳತ್ತ. ಮರ್ದನ ಅವ್ರ ತಮ್ಮ ಹೂವ ದೇವ್ರಿಗೆ ಹೂವ ಹರಿಯಕ್ ಹೋಗಿ ಬಿದ್ದು ಸಾಯ್ತಾನ, ಕೈ ಏನಲ್ಲಕ್ಕೂ ಇಲ್ಲತ್ತ. ತನ್ನ ತಮ್ಮದಿ ಹೇಳಲ್ಲ ಕತ್ತಿ, ನಮಗೇನ್ ಹೇಳ್ತಾನ ಕತ್ತಿ? ಇದು ವಾಸ್ತವ ಅದ. ಪಂಚಾಂಗ ನನ್ನಂತ ಭ್ರಷ್ಟ ಬರ್ದಿಟ್ಟದ್ದು, ನನ್ನಂತ ಅವಿವೇಕಿ ಬರ್ದಿಟ್ಟದ್ದು, ಎಲ್ಲರಿಗೂ ಮೂರ್ಖರನ್ನಾಗಿ ಮಾಡ್ಲಿಕ್ಕೆ. ಆದ್ರ ಪಂಚಾಂಗ ನಂಬಿವಲ್ಲ, ನಮ್ಮ ಪಂಚ ಅಂಗಗಳನ್ನು ನಾವು ನಂಬ್ತಾ ಇಲ್ಲ. ನಾವು ನಮ್ಮ ಬುದ್ಧಿಶಕ್ತಿ ಮೇಲೆ ನಾವು ಅವಲಂಬನ ಆಗೋಣ.